ಪ್ರತಿ ಪಾತ್ರದ ಮೂಲಕ ನಮ್ಮೆಲ್ಲರನ್ನ ರಂಜಿಸೋದ್ರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಬರವಣಿಗೆಯ ಮೂಲಕ, ತಮ್ಮ ನಿರ್ಮಾಣದ ಮೂಲಕ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಇರುವಂತಹ ವರ್ಸಟೈಲ್ ಆಕ್ಟರ್ ನಮ್ಮ ಏಜೆಂಟ್ ಶಂಕರ್. ದಯವಿಟ್ಟು ಜೋರಾದ ಚಪ್ಪಾಳೆ. ನಟರಾಕ್ಷಸ ಡಾಲಿ ಧನಂಜಯ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳುತ್ತಾ. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ, ಭಾಳ ಚೆನ್ನಾಗಿ ಎಲ್ಲ ಮಾತಾಡಿದ್ರು. ನನಗೆ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕಥೆ ಜೊತೆ ಕೆಲಸ ಮಾಡಬೇಕು ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ ಕನ್ನಡ ಚಿತ್ರರಂಗಕ್ಕೆ. ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಿಗಿದೆ, ಪೊಟೆನ್ಷಿಯಲ್ಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು ನೂರಾರು ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲೊಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರು ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರು ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕ್ಕೊಂಬಿಡೋಣ, ಕಂಪ್ನಿ ಹಾಕ್ಕೊಂಡು ಇರು, ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣ್ಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾಯಿದ್ದು, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮನುಷ್ಯ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನೀಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನನಗೆ ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಧನು ಮೀಟ್ ಮಾಡಬೇಕು ಅಂತ. ನಾನು ಬಾ, ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾಯಿದ್ದಾರೆ, ಇರು ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಬಂದು ಬಿಟ್ಟಂಗೆ ಅದು ಹೇಮಂತ್ರವನ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನು ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದ್ದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವರು ಬಂದು ಕೂತರು. ಹೀಗೆ ಒಳ್ಳೆ ಟೀಮು. ಇನ್ನು ಈ ಕಡೆ ಅದ್ವೈತು, ವಿಶ್ವಾಸು, ಚರಣ್ ಅವ್ರ ಜೊತೆ ಅಂದರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ಲಂತೂ ಅಮೇಝಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲದೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ, ಅದು ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರಾ. ಸೆಟ್ಟಿಗೆ ಹೋಗ್ಬೇಕಾದ್ರೆ ನನಗೆ ಹೆಂಗಿತ್ತು ಅಂದರೆ, ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಟಿಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲೇನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ, ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲ್ಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನು ಇರುತ್ತಾ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದು ಎಲ್ಲ, ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ
ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿದ್ದಾರೆ ನಮ್ಮ ಏನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸು ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ ಇವತ್ತು ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ ಅಂತಾನು ಕಂಡಿಡಿಯೋಕ್ಕೆ ಆಗಲಿಲ್ಲ ಒಂದು ಸರಿ ನೋಡಬೇಕಾದ್ರೆ. ಸೊ ಭಾಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಳುತ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿಸಿ ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ, ಅಂದರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಭಾಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟಾಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲದೂ ಭಾಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಹೇಮಂತಂದರೆ, ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತ್ಗೆ. ಅಷ್ಟೇ. ಇನ್ನು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು ನೂರಾರು ಜನ ಬಂದು ಕೈ ಹಿಡ್ದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕ್ಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನೂ ಮಾಡೋಕ್ಕಾಗೋದು. ಹಂಗೆ ವಲ್ನರೇಬಲ್ ಆಗಿ ಇದ್ರೇ, ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರೇಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಡ್ಕೋಬೇಕು ಆ ಥರ. ಅದಕ್ಕೇ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ. ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಭಾಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನೂ ಭಾಳ ಬ್ಯೂಟಿಫುಲ್ಲಾಗಿ ಕಟ್ಟೋದು ಎಲ್ಲರೂ ಸೇರಿ, ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು. ಓಕೆ, ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಶಿವರಂಜಯ್, ಶಿವಣ್ಣ ಹೇಳ್ತಾ ಇದ್ರು ಈ ರೋಲ್ ಮಾಡುವಾಗ, ಅಂದ್ರೆ ಈ ಲುಕ್ ವೈಸ್ ಎಲ್ಲ ಕೊಟ್ಟಾಗ ಸ್ವ್ಯಾಗ್ ಬರ್ತಾ ಇತ್ತು ಹಿಂಗೆ ಆಕ್ಟಿಂಗ್ ಮಾಡೋದಕ್ಕೆ ಅಂತ. ಬಟ್ ನಿಮ್ಮ ರೋಲು ನೀವು ಮಾಡುವಾಗ ಸೊ ಹೇಗೆ ಇನ್ವಾಲ್ವ್ ಆಗ್ತಿದ್ರಿ? ಯಾಕಂದ್ರೆ ಒಂದು ಬೇರೆ ಸ್ಟೈಲ್ ಆಫ್ ಆಕ್ಟಿಂಗ್ ಬೇಕು ಈ ಸಿನಿಮಾಗೆ, ಬಾಂಡ್ ಸಿನಿಮಾಗಳು ಮಾಡಬೇಕು ಅಂತಂದ್ರೆ ನೀವು ಹೇಗೆ ಇನ್ವಾಲ್ವ್ ಆಗ್ತಾ ಇದ್ರಿ, ಹೇಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ? ನನಗೆ ಎಷ್ಟು ಚೆನ್ನಾಗಿ ನಿರ್ದೇಶಕರು ಫೀಡ್ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ನನಗೆ ಕಷ್ಟ. ಸೊ ಅವರು ಪ್ರತಿಯೊಂದನ್ನು ಭಾಳ ಡೀಟೇಲಾಗಿ ಪ್ರತಿಯೊಂದನ್ನು ಹೇಮಂತು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಮುಂಚೆನೇ. ಸೊ ಅದೊಂಥರ ಫ್ಯೂಯಲ್ ಥರ, ಅಲ್ಲಿಂದ ಮುಂದಕ್ಕೆ ಅದನ್ನು ಮಾಡ್ಕೊಂಡು ಹೋಗೋದು. ಆ್ಯಂಡ್ ಒಂದು ಪಾತ್ರ ಆಗಿ ಅದರದ್ದೊಂದು ಜರ್ನಿ ಇದೆ. ಸೊ ಎಲ್ಲ ಟೈಮಲ್ಲೂ ನಾನು ಸ್ವ್ಯಾಗಲ್ಲೇ ಇರೋಕ್ಕಾಗಲ್ಲ. ಸೊ ಒಂದೊಂದು ಪಾತ್ರ ಒಂದೊಂದು ಥರ. ಐ ಥಿಂಕ್ ಬಾಂಡ್ ಹ್ಯಾಂಗ್ ಓವರ್ ಅದೇ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತೆ. ಈಗಿನ ಸ್ಟೈಲ್ ಕೂಡ ಹಾಗೆ ಬಂದಿದ್ದೀರಾ ನೀವು ಅಂತ? ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ವಿ ಕ್ಯಾನ್ ಸ್ಪೀಕ್ ಮೋರ್ ಅಬೌಟ್ ಅಂದರೆ ಪಾತ್ರಗಳು, ಇದು ಆ ಜಗತ್ತು ಎಲ್ಲ. ಅದನ್ನು ಈಗ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಖತ್ ಎಂಜಾಯ್. ಅಂದರೆ ನಾನು ಒಂದು ನಂಬ್ತೀನಿ, ನನ್ನ ಸೆಟ್ಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು ಪ್ರೇಕ್ಷಕಂಗೆ ಪಾಸ್ ಆಗುತ್ತೆ ಅಂತ. ಅದು ಯಾವಾಗಲೂ ಆಗೋದು, ಅದು ಟೀಮ್ ಚೆನ್ನಾಗಿದ್ದಾಗ, ರೈಟಿಂಗ್ ಚೆನ್ನಾಗಿದ್ದಾಗ, ಒಳ್ಳೆ ಫ್ಯೂಯಲ್ ಸಿಕ್ಕಾಗ ಅದಾಗೋದು. ಸೊ ಅದು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಾಗಿದೆ. ಸೊ ಡೆಫಿನೆಟ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಧನಂಜಯ್, ಟೀಸರ್ ನೋಡಿದ್ರೆ ಟು ಬಿ ದ ಡೇಂಜರಸ್ ಜೋಕರ್ ಅಂತ ಅನ್ಸುತ್ತೆ. ನಾನಾ? ಹಾ, ಮತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದೀನಿ. ಇನ್ನೋಸೆಂಟ್ ಎದುರುಕೊಂಡು ಅಮ್ಮ 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 ಅಂತ ಇದ್ದೀನಿ. ನೀವು ನೋಡಿದ್ರೆ ಜೋಕರ್ ಅಂತ. ಅದು ನಮಗೆ ನಗ್ಸಕ್ಕೆ, ಬಟ್ ದೇರ್ ಇಸ್ ಅನ್ ಅದರ್ ಶೇಡ್. ಸೊ ಅದಕ್ಕೆ ಡೇಂಜರಸ್ ಜೋಕರ್ ಅಂತ ಕೇಳಿದ್ದು.
ಇಲ್ಲಪ್ಪ ಹಂಗೆಲ್ಲ ಏನಿಲ್ಲ. So there's a double shaded or the double role? ಇಲ್ಲ ಹಂಗೆ ಹಂಗೆ ಆ ಥರದ್ದೇನಿಲ್ಲ. ಟೀಸರ್ ಮೇಡಮ್, ಫಿಲಮ್ ರಿಲೀಸ್ ಆಗಲಿ. ಅದೇ ನಾವು ಒಂದು ಸ್ವಲ್ಪ ಟೀಸ್ ಮಾಡ್ತಾ ಇದೀವಿ ಸರ್. ನಾವು ಒಂದು ಸ್ವಲ್ಪ ಇಲ್ಲಿಂದಾನೇ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ, ಅದು ಅದು ಆಪರೇಷನ್. ನಾವು ಒಂದು ಸ್ವಲ್ಪ ಆಪರೇಷನ್ ಮಾಡ್ತಾ ಇನ್ವೆಸ್ಟಿಗೇಟಿಂಗ್ ಇದೀವಿ. ಜರ್ನಲಿಸಮ್ ಬೇರೆ ಮೇಡಮ್, ಇದು ಫಿಲ್ಮ್ ಜರ್ನಲಿಸಮ್. ನೀವು ಆಪರೇಷನ್ ಅಂತ ಇಟ್ಟಿದಾರಲ್ಲ, ನಾವು ಒಂದು ಸ್ವಲ್ಪ ಆಪರೇಷನ್ ಮಾಡ್ತಾ ಇದೀವಿ. ಫಿಲ್ಮ್ ರಿಲೀಸ್ ಆದ್ಮೇಲೆ ಮಾಡಿ ಮೇಡಮ್, ದಯವಿಟ್ಟು. ಥ್ಯಾಂಕ್ ಯು. ಇವಾಗಿನ ಈ ಸಿನಿಮಾ ಅಂದ್ರೆ ಡೈರೆಕ್ಟ್ರ್ ಬಗ್ಗೆ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅಂದ್ರೆ ಆಗ್ಲೇ ಚೆನ್ನಾಗಿ ಮಾತಾಡ್ರಿ, ಅಲ್ಲೊಂದು ಆಟ ಇಲ್ಲೊಂದು ಆಟ ಈ ಆಟ ಅಂತ. ಸೊ ಈ ಆಪರೇಷನ್ ಡ್ರೀಮ್ ಥೇಟ್ ಆಟದಲ್ಲಿ ಹೇಮಂತ್ ರಾವಿಂದ ಏನು ಕಲ್ತ್ಕೊಂಡ್ರಿ, ಏನೇನು ಕಲಿಯೋದಕ್ಕೆ ಸಿಕ್ತು? ಅಂದರೆ ಐ ಥಿಂಕ್ ಇವಾಗ ಅವ್ರು ಹೇಳಿದ್ರಲ್ಲ ಸಿನಿಮಾ ಸ್ಟೂಡೆಂಟ್ ಅಂತ, ಎಲ್ಲ ಸಿನಿಮಾಗಳಿಂದನೂ ಕಲಿಯೋದಿರುತ್ತೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬ ನಿರ್ದೇಶಕರಿಂದನೂ ಪ್ರತಿಯೊಂದು ಸಿನಿಮಾ ಪ್ರೋಸೆಸ್ಸಲ್ಲೂ ಕಲಿಯೋದಿರುತ್ತೆ. ಹಾಗೆ ಡೆಫಿನೆಟ್ಲಿ ಹೇಮಂತ್ ಹತ್ರನೂ ಕೂಡ ಅಂದರೆ ಇಲ್ಲಿ ಅಂದರೆ ಅಷ್ಟು ಒಳ್ಳೆ ಟೀಮ್ ಕಟ್ಕೊಂಡು ಪ್ರತಿಯೊಬ್ಬರದ್ದು ಪೊಟೆನ್ಷಿಯಲ್ಗಳನ್ನೂ ಅದ್ಭುತವಾಗಿ ಯೂಸ್ ಮಾಡಿಕೊಂಡು ಬಹಳ ಚೆನ್ನಾಗಿ ಸಿನಿಮಾನ ಕಟ್ತಾರೆ. ಅವ್ರ ಕ್ರಾಫ್ಟು, ಅವ್ರ ವರ್ಕಿಂಗ್ ಸ್ಟೈಲ್ ಬೇರೆ ಇದೆ. ಐ ಥಿಂಕ್ ಯಾರಾದರೂ ನಿರ್ದೇಶಕರಾಗಬೇಕು ಅಂತೇಳಿ, ಇವಾಗ ಆ್ಯಕ್ಟ್ರ್ಗಳಾಗಬೇಕು ಅಂತ ಇಂಡಸ್ಟ್ರಿಗೆ ಬರೋರು ಹೆಂಗೆ ಒಂದಿಷ್ಟು ನಟರುಗಳು ಅದನ್ನೆಲ್ಲ ನೋಡಿ ಕಲಿಯೋಕ್ಕೆ ಅವಕಾಶ ಇದೆಯೋ, ಹಾಗೆ ಹೇಮಂತ್ ರಾವ್ ಸಿನಿಮಾ ಅಂದಾಗ ಡೆಫಿನೆಟ್ಲಿ ನಿರ್ದೇಶಕರುಗಳಿಗೆ ಅದೆಲ್ಲ ಡೆಫಿನೆಟ್ಲಿ ಒಂದು ಒಳ್ಳೆ ಕೇಸ್ ಸ್ಟಡಿನೇ. ಅವ್ರದ್ದು ಈಗ ಬಂದಿರೋ ಸಿನಿಮಾಗಳಿರ್ಬೋದು ಅಥವಾ ಈಗ ಬರ್ತಿರೋ 666 ಇರ್ಬೋದು. ನಾನು ತುಂಬ ಕಡೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಅಂದರೆ ಒಂದು ಸಿನಿಮಾನ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ಹೇಮಂತ್ ಅವ್ರ ಹತ್ರ ವರ್ಕ್ಶಾಪ್ ತೊಗೊಬನ್ನಿ ಅಂತ ನನ್ನ ಫ್ರೆಂಡ್ಸಿಗೆ ಎಷ್ಟೊಂದು ಜನಕ್ಕೆ ಹೇಳ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಿನಿಮಾನ ಬರೆಯೋದು ಒಂದು ಅದ್ಭುತ, ಅದೊಂದು ಬೇರೆ ಇದಾದರೆ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಅಷ್ಟು ಈಸಿ ಅಲ್ಲ. ಅದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಅದು ನಿರ್ಮಾಪಕನಿಂದ ಹಿಡಿದು ನಟರಿಂದ ಹಿಡಿದು ಎಲ್ರಿಗೂ ಕೆಲಸ ಈಸಿ ಆಗುತ್ತೆ. ಸೊ ಆ ವಿಷಯದಲ್ಲಿ ಹೇಮಂತ್ ಈಸ್ ಅಮೇಝಿಂಗ್. ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಆ್ಯಂಡ್ ಪ್ರತಿ ಸರಿನೂ ಅದೇನೋ ಒಂದು ಆ ರೆಗ್ಯುಲರ್ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿ ಹೊಸದನ್ನೇನೋ ಕಟ್ಟೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಬ್ಯೂಟಿಫುಲ್. ನಮಗೆ ಟಗರು ಅಂತ ನೆನಪಾದ ತಕ್ಷಣ ಟಗರು ಶಿವ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದಕ್ಕಿಂತ ಡಾಲಿ ಅವರು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಈ ಸಿನಿಮಾ ಪ್ರಶಾಂತ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅದಕ್ಕೂ ಮೀರಿದಂಥ ಇಂಪಾರ್ಟೆಂಟು ಶಂಕರ್ ಆಗ್ತಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಆ ಪಾತ್ರಗಳು ಯಾಕೆ ಅಂದರೆ ನೀವು ಡಬಲ್ ಶೇಡ್ ಮಾಡಿದ್ದೀರಾ ಅನ್ನೋದು ನನ್ನ ಡೌಟು. ಇರ್ಬೋದಾ ಸರ್? ಇಲ್ಲ, ಎಲ್ಲ ಆ್ಯಕ್ಚುಲಿ ಪ್ರಕಾಶ್ ಇದ್ರೇ ಆಪರೇಷನ್ ಡ್ರೀಮ್ ಥಿಯೇಟ್ರ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ದಟ್ಸ್ ದ ಮೇಜರ್ ರೋಲ್ ಆ್ಯಕ್ಚುಲಿ. ನಿಮಗೆ ಈ ಸಿನಿಮಾ ಕತೆ ಕಟ್ಟಿರೋದೇ ಪ್ರಕಾಶ್ ಪಾತ್ರದ ಮೂಲಕನೇ ಅದು ಕತೆ ಶುರುವಾಗಿರೋದು. ಅದನ್ನೇ ಅವ್ರು ಆಗಲೇ ಹೇಳಿದ್ದು. ಆ್ಯಂಡ್ ಐ ಥಿಂಕ್ ಯಾವ ಸಿನಿಮಾದಲ್ಲೂ ಇದು ಸಣ್ಣ ಪಾತ್ರ, ಇದು ದೊಡ್ಡ ಪಾತ್ರ, ಇದಕ್ಕಿಂತ ಸಣ್ಣ ಪಾತ್ರ ದೊಡ್ಡ ಪಾತ್ರ ಹಂಗಿರಲ್ಲ. ಎಲ್ಲ ಪಾತ್ರಗಳು ವಿಜೃಂಭಿಸಿದ ಸಿನಿಮಾಗಳೇ ಇವತ್ತವರೆಗೂ ಸೂಪರ್ ಡೂಪರ್ ಹಿಟ್ಟಾಗಿರೋದು. ನೀವು ಯಾವ್ದಾದ್ರು ಸಿನಿಮಾ ತೊಗೊಳ್ಳಿ, ಎಲ್ಲ ಪಾತ್ರಗಳು ವಿಜೃಂಭಿಸಿರ್ತವೆ. ಸೊ ಆಗಲೇ ಶಿವಣ್ಣ ಹೇಳ್ದಂಗೆ ಈ ಆಪರೇಷನ್ ಡ್ರೀಮ್ ಥಿಯೇಟ್ರಲ್ಲಿ ಬರೋ ನಮ್ಮ ತಕ್ಷವರ್ಧನ್ ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಯಶ್ ಶೆಟ್ಟಿ ಅವರಿಂದ ಹಿಡಿದು ಈಗ ಕುಶಾಲು, ಹಿಂಗೆ ಭಾಳಷ್ಟು ಜನ ಕಲಾವಿದರ ದಂಡಿದೆ. ಎಲ್ಲರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇವನ್ ಪ್ರಿಯಾಂಕ್ ಅವ್ರ ಪಾತ್ರ ಇರಲಿ, ಅದಿತಿ, ಎಲ್ಲರ ಪಾತ್ರನೂ ಬಹಳ ಇಂಪಾರ್ಟೆಂಟ್. ಎಲ್ಲವೂ ಬಹಳ ಇಂಪಾರ್ಟೆಂಟ್. ಪ್ರಿಯಾಂಕ್ ಅವ್ರ ಪಾತ್ರ ನಿಮ್ಮ ಶಂಕರ್ ಅಂತ ಕರೆದಾಗ ಒಂದು ಶೇಡಲ್ಲಿ ತಿರುಗ್ತಿರಲ್ಲ, ಆ ನಟರಾಕ್ಷಸ ಮತ್ತೆ ಕಾಣಿಸ್ತಾನ ಅಂತ, ಡಬಲ್ ನಟರಾಕ್ಷಸ ಆಗ್ಬೋದು. ಇಲ್ಲ, ಅದು ನಾನು ಹೇಳ್ತೀನಿ. ಆ್ಯಕ್ಚುಲಿ ಅದನ್ನು ನೀವು ನಿರ್ದೇಶಕರು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಡಿಸ್ಕಸ್ ಮಾಡಬೇಕು. ಅವರು ಯಾಕೆ ನೀವೆಲ್ಲ ಏನು ಅಂದ್ಕೊಳ್ಳಿ ಅಂತ ಏನೇನು ಶೂಟ್ ಮಾಡಿರ್ತಾರೆ ಅಂತೆಲ್ಲ ನೀವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಮೋಸ್ಟ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನನ್ನನ್ನು ಕೇಳಿದ್ರೆ ಸಿಗಲ್ಲ ಅದು.